ಸರ್ 2,75,000ಕ್ಕೆ 7 ಸೀಟರ್ ವೆಹಿಕಲ್ ಹೌಸ್ ಆಫ್ ಕಾರ್ಸ್ ಅಲ್ಲಿ ಸಿಗ್ತಾ ಇದೆ. ಥರ್ಡ್ ಓನರ್ಶಿಪ್ ಆಗಿದೆ. ಏನ್ ಹೇಳ್ತೀರಾ ಪ್ರೈಸಿಂಗ್? ಒಂದು ಬೆಸ್ಟ್ ಪ್ರೈಸಿಂಗ್ ಹೇಳಿ. ಹೇಳಿ ಬೈ. 2010 ಮಾಡೆಲ್ ಚವರ್ಲೈಟ್ ಬೀಟ್ ಸಿಂಗಲ್ ಓನರ್ ವೆಹಿಕಲ್ 50,000 ಡ್ರಿವನ್ ಮಹೇಂದ್ರ XV W10 ಇದೆ. 2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ 75,000 ಡ್ರಿವನ್ ಮೊಬಿಲಿಯೋ 7 ಸೀಟರ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುತ್ತೆ. VX ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇದು 2014 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್. 2018 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ 55,000 ಡ್ರಿವನ್ ಆಗಿದೆ. 14 ಮಾಡೆಲ್ ಡೀಸೆಲ್ ವೆಹಿಕಲ್ ಎಸ್ ಲೈನ್ ಹೈಲೈನ್ ಟಾಪ್ ಎಂಡ್ ಬರುತ್ತೆ ಸರ್. ಇದು ಫೋರ್ಡ್ ಫ್ರೀ ಸ್ಟೈಲ್ ಇದು 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಫೋಕ್ಸ್ ವ್ಯಾಗನ್ ಬೆಂಟೋ ಇದು 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ 1.6 ಲೀಟರ್. ಮಹೇಂದ್ರ ರೆಕ್ಸ್ಟ್ರಾನ್ ಕೇಳೋರ್ಗೆ ಹೇಳಿ ಸರ್. ಮಹೇಂದ್ರ ರೆಕ್ಸ್ಟ್ರಾನ್ RX6 ಇದೆ. ಆಡಿ Q3 ಇದು 2014 ಮಾಡೆಲ್ 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. 16 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 1,20,000 ಡ್ರಿವನ್ ಆಗಿದೆ ಸರ್. ಮಾರ್ಕೆಟ್ ಅಲ್ಲಿ ನೀವು ಹೇಳ್ತಾರ ಬಜೆಟ್ ಗಿಂತ ಜಾಸ್ತಿ ಹೇಳ್ತೆ, ಏನು ಕಮ್ಮಿ ಮಾಡಿ ಸರ್. ಇದು ಸುಮ್ನೆ ಇರಿ ನೀವು. ಜಸ್ಟ್ 4,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2015 ಮಾಡೆಲ್ ಸರ್. 4,75,000ಕ್ಕೆ 2015 ಮಾಡೆಲ್ ವೆಂಟೋ ಪ್ರೈಸಿಂಗ್ ಸರ್ 6,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ನಂಬರ್ ಸಮೇತ ಇದೆ. ಏನ್ ಹೇಳ್ತೀರಾ ಸರ್ ಪ್ರೈಸಿಂಗ್? ಸರ್ 13,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2019 ಮಾಡೆಲ್ ಡೀಸೆಲ್ ವೇರಿಯಂಟ್ ಲೀಸಿಂಗ್ ಅಲ್ಲಿ ಗಾಡಿ ಕೊಡ್ತೀನಿ ನಿಮ್ಗೆ. 7 ಸೀಟರ್ ವೆಹಿಕಲ್ 2,75,000 ಕೊಡ್ತೀನಿ. ಸೊ ನಮಸ್ಕಾರ ವೀಕ್ಷಕರೇ, ನಾನು ನಮ್ಮ ಪ್ರವೀಣ್ ಮಾತಾಡ್ತಾ ಇರೋದು. ಮತ್ತೊಮ್ಮೆ ಆಟೋ ಕಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಬಂದಿರೋದು ನಾವು ಹೌಸ್ ಆಫ್ ಕಾರ್ಸ್ ಅಲ್ಲಿ. ಸೊ ಸಮೀರ್ ಅವರ ಚಾನಲ್ ವೆಲ್ಕಮ್ ಮಾಡ್ಕೊಂಡು ಯಾವ್ದಾದ್ರು ಗಾಡಿ ಇದೆ. ಸೊ ಒಂದು ಸ್ಪೆಷಲ್ ವೆಹಿಕಲ್ ಕೂಡ ಪೋಲೋ GT ಕೂಡ ಇದೆ. ಅದು ಪ್ರೈಸಿಂಗ್ ಅಲ್ಲಿ ಕೊಡ್ತಿದ್ದಾರೆ. ನಿಮ್ಮ ಸ್ಟಾಕ್ ಅಲ್ಲಿ ಹಿಂಗೆ ಇತ್ತು, ಪ್ರತಿಯೊಂದು ಪ್ರೈಸಿಂಗ್ ಯಾವ ತರ ತಿಳ್ಕೊಂಡ್ಬಿಡೋಣ. ಸೊ ನಮಸ್ಕಾರ. ನಮಸ್ಕಾರ. ಸೂಪರ್ ಸರ್, ನೀವ್ ಹೇಗಿದ್ದೀರಾ? ಸರ್ ನಾನು ಸಖತ್ತಾಗಿದ್ದೀನಿ. ನಮ್ಮ ವ್ಯೂವರ್ಸ್ ಇವತ್ತು ಹೌಸ್ ಆಫ್ ಕಾರ್ಸ್ ಬಂದಿದ್ದಾರೆ. ಸೊ ಹೌಸ್ ಆಫ್ ಕಾರ್ಸ್ ಬಂದ ಮೇಲೆ ಏನೇನು ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ ಕೆಲವೊಬ್ರು. ಸರ್ ಪ್ರೈಸಿಂಗ್ ಅಲ್ಲಿ ಗಾಡಿ ಕೊಡ್ತೀನಿ ನಿಮ್ಗೆ. 7 ಸೀಟರ್ ವೆಹಿಕಲ್ 2,75,000 ಕೊಡ್ತೀನಿ. ವಿತ್ ಸನ್ ರೂಫ್ ಇರೋ ಗಾಡಿ ಕೊಡ್ತಾ ಇದೀನಿ ನಿಮ್ಗೆ. 13 ಮಾಡೆಲ್ ಫೋರ್ಡ್ ಫ್ರೀ ಸ್ಟೈಲ್ 1.5 ಲೀಟರ್ ಡೀಸೆಲ್ ಇಂಜಿನ್ ಬರೋ ಗಾಡಿನ 2,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 14 ಮಾಡೆಲ್ ಇಕೋ ಸ್ಪೋರ್ಟ್ಸ್ ಪೆಟ್ರೋಲ್ ವೇರಿಯಂಟ್ ಇರೋ ಗಾಡಿನು 3,95,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಕೊರೋಲಾ ಆಲ್ಟಿಸ್ 2009 ಮಾಡೆಲ್ 2,55,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ಸ್ಕೋಡಾ ಫ್ಯಾಬಿಯಾ ಡೀಸೆಲ್ 2,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಎಲ್ಲ ಬಜೆಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಗಾಡಿ. ಹೌದು ಸರ್. ನಿಮ್ಗೆ ಒಂದು ಸ್ಪೆಷಲ್ ವೆಹಿಕಲ್ ಕೂಡ ಪೋಲೋ GT ಕೂಡ ಇದೆ. ಅದು ಪ್ರೈಸಿಂಗ್ ಅಲ್ಲಿ ಕೊಡ್ತಿದ್ದಾರೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ತಿಳ್ಕೊಂಬೋಣ. ಸೊ ಲೊಕೇಶನ್ ಬರುತ್ತೆ ಸರ್ ಕನಕಪುರ ಮೇನ್ ರೋಡ್, ಕೊನನ್ ಕುಂಟೆ ಕ್ರಾಸ್, ಮೆಟ್ರೋ ಪಿಲ್ಲರ್ 165 ಲೆಫ್ಟ್ ಸೈಡ್ 100 ಮೀಟರ್ಸ್ ಒಳಗಡೆ ಇದೆ ಸರ್. ಸೊ ಪ್ರತಿಯೊಂದು ಗಾಡಿ ನೋಡಿದಾಗ ನಿಮ್ ಪ್ರೈಸಿಂಗ್ ತಿಳ್ಕೊಂಡು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಹಾಗೆ ಶುರು ಮಾಡ್ಬಿಡೋಣ. ಖಂಡಿತ ಸರ್, ಬನ್ನಿ. ಪವರ್ಲೆಟ್ ಕ್ಯಾಪ್ಟಿವಾ 2010 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್ 1,02,000 ಡ್ರಿವನ್ ಆಗಿದೆ. 7 ಸೀಟರ್ ವೆಹಿಕಲ್ ಬರುತ್ತೆ ವಿತ್ ಸನ್ ರೂಫ್ ಇರೋ ಗಾಡಿ ಸರ್. ಇದು ವಿತ್ ಸನ್ ರೂಫ್ ಇರೋ ವೆಹಿಕಲ್. ಹೌದು ಸರ್. ಅಂತ ಸೊ ಏನ್ ಹೇಳ್ತೀರಾ ಪ್ರೈಸಿಂಗ್? ಸರ್ 2,75,000ಕ್ಕೆ 7 ಸೀಟರ್ ವೆಹಿಕಲ್ ಹೌಸ್ ಆಫ್ ಕಾರ್ಸ್ ಅಲ್ಲಿ ಸಿಗ್ತಾ ಇದೆ. ವಿತ್ ಸನ್ ರೂಫ್ ಇರೋ ಗಾಡಿ ಕೊಡ್ತಾ ಇದೀನಿ ಸರ್. ಹೇಳಿ ಸರ್. ಸರ್ ಸ್ಕೋಡಾ ರ್ಯಾಪಿಡ್ ಇದೆ 2015 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ 1 lakh ಡ್ರಿವನ್ ಆಗಿದೆ. ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ. DSG 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಎಲಿಗೆನ್ಸ್ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್. ಇದನ್ನು ಎಲಿಗೆನ್ಸ್ ಫುಲ್ಲಿ ಟಾಪ್ ಎಂಡ್. ಸೊ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ನಿಮಗೆ ಶೋರೂಮ್ ಫುಲ್ಲಿ ಟಾಪ್ ಎಂಡ್ ಸರ್. ಸೊ ಹಾಗೆ ರೇರ್ ನಿಮಗೆ D4 ಗ್ಲಾಸ್ ಮತ್ತೆ ರೇರ್ ಪಾರ್ಕಿಂಗ್ ಸೆನ್ಸರ್ ಮತ್ತೆ ರೇರ್ ಕ್ಯಾಮೆರಾ ಕೂಡ ಇದೆ. ಸಿಟಿ ಒಳಗಡೆ 14 ಬರುತ್ತೆ ಮೈಲೇಜ್. ಹೈವೇ ಬಂದ್ಬಿಟ್ಟು 18 ಬರುತ್ತೆ. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಜಸ್ಟ್ 4,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2015 ಮಾಡೆಲ್ ಡೀಸೆಲ್ ಆಟೋಮೆಟಿಕ್ ಕೊಡ್ತಾ ಇರೋದು ಸರ್. ಅದರಲ್ಲೂ ಲೋನ್ ಆಗುತ್ತೆ ಅಂತ ಹೇಳ್ತಾರೆ. 90% ಆರಾಮಾಗಿ ಲೋನೇ ಆಗುತ್ತೆ. ಸೊ ಮಿಕ್ಕಿ ನೀವು ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಬಹುದು. ಹಾಗೆ ವೋಕ್ಸ್ ವ್ಯಾಗನ್ ಬೆಂಟೋ ಕೂಡ ಇದೆ ಸರ್. ಫೋಕ್ಸ್ ವ್ಯಾಗನ್ ಬೆಂಟೋ ಇದು 2015 ಮಾಡೆಲ್ ಕಂಫರ್ಟ್ ಲೈನ್. ಇದು ಸೆಕೆಂಡ್ ಓನರ್ ವೆಹಿಕಲ್ 80,000 ಡ್ರಿವನ್ ಆಗಿದೆ. 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರ್ತಾ ಇದೆ. 1.6 ಲೀಟರ್ ಡೀಸೆಲ್ ಇಂಜಿನ್ ಸರ್. ಓಕೆ. ಸೊ ಫೀಚರ್ ವೈಸ್ ಎಲ್ಲ ಗೊತ್ತಿರುತ್ತೆ. 4 ಡೋರ್ ಪಾಯಿಂಟ್ ಆಫ್ ಪವರ್ ಸ್ಟೀರಿಂಗ್ ವಿತ್ ಡ್ಯುಯಲ್ ಇರಬೇಕು. ಸೊ ಹಾಗೆ ಲೆದರ್ ಅಪಾರ್ಚುನಿಟಿ ಕೂಡ ನೋಡ್ಕೋಬಹುದು. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಲೆದರ್ ಅಪಾರ್ಚುನಿಟಿ ಕೂಡ ಹಾಕ್ಸ್ಕೊಟ್ಟಿದ್ದಾರೆ ಡಿವೆಲ್ ಟೋನು. ಸೊ ಪ್ರೈಸಿಂಗ್ ಕೇಳ್ಬೇಕಾರೆ ಏನ್ ಹೇಳ್ತೀರಾ ಸರ್? 4,75,000ಕ್ಕೆ 2015 ಮಾಡೆಲ್ ವೆಂಟೋ ಕೊಡ್ತಾ ಇದ್ದೀನಿ ಸರ್. ಸೊ 4,75,000ಕ್ಕೆ ವೋಕ್ಸ್ ಪಾಯಿಂಟ್ ವೆಂಟೋ ಕೊಡ್ತಿರೋ. ಓನರ್ಶಿಪ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಸೊ ಹಾಗೆ ವೋಕ್ಸ್ ಪಾಯಿಂಟ್ ಪೋಲೋ GT ಕೇಳೋರಿಗೆ ಒಂದು ಒಳ್ಳೆ ವೆಹಿಕಲ್ ಕೂಡ ಬಂದಿದೆ. ಹೇಳಿ ಸರ್. ಫೋಕ್ಸ್ ವ್ಯಾಗನ್ ಪೋಲೋ GT TSI ಬರುತ್ತೆ. DSG 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್. 2018 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ 55,000 ಡ್ರಿವನ್ ಆಗಿದೆ. K9 ಫಿಲ್ಟರ್ ಇದೆ ಸರ್ ಇದರಲ್ಲಿ. K9 ಫಿಲ್ಟರ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕೊಂಡಿದ್ದಾರೆ. ಸೊ ಕಾರ್ಬನ್ ಫಿನಿಶಿಂಗ್ ನಿಮಗೆ ನೋಡ್ಕೋಬಹುದು. ಯಾವ ರೀತಿ ಆಫ್ಟರ್ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ. ಸೊ ವಿತ್ ಆಫ್ಟರ್ ಮಾರ್ಕೆಟ್ ನಿಮಗೆ ಸ್ಪೀಡೋಮೀಟರ್ ಕೂಡ ಹಾಕೊಂಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಾರ್ಚುನಿಟಿ. ಸೊ ಎಂಟರ್ ಪೋಲೋ GTಗೆ ಓವರ್ ಆಲ್ ಖರ್ಚು ಮಾಡಿರೋದು
4 ಲಕ್ಷ ಖರ್ಚು ಮಾಡಿದ್ದಾರೆ. ಹೌದು ಸರ್. ಸೊ ಏನ್ ಹೇಳ್ತಾರೆ ಪ್ರೈಸಿಂಗ್ ಇದಕ್ಕೆ? ಸರ್ 2018 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 55,000 ಡ್ರಿವನ್ ಆಗಿದೆ. 7,95,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸೊ ಏನು ಬೆಸ್ಟ್ ಪ್ರೈಸ್ ಏನಿಲ್ಲ ಅದಕ್ಕೆ? ಸರ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಟ್ಟಿದ್ದೀನಿ ಸರ್. ಓಕೆ, ಅದೇ ರೀತಿ MG ಹೆಕ್ಟರ್ ಕೂಡ ಒಂದು ಒಳ್ಳೆ ವೆಹಿಕಲ್ ಕೂಡ ಬಂದಿದೆ, ಹೇಳಿ ಸರ್ ಡೀಲ್ಸ್. ಸರ್ MG ಹೆಕ್ಟರ್ ಟಾಪ್ ಅಂಡ್ ವೇರಿಯಂಟ್ ಇದು 2019 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 65,000 ಡ್ರಿವನ್ ಆಗಿದೆ. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್. ಇದು ಟಾಪ್ ಅಂಡ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಸರ್. ಇದು 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು 2 ಲೀಟರ್ ಡೀಸೆಲ್ ಇಂಜಿನ್ ಬರ್ತಾ ಇದೆ. ಸೊ ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಸರ್. ಓಕೆ, ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಇದೆ. ಸೊ ಹಾಗೆ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಅಪ್ಪರ್ಸಿ ನಿಮಗೆ ಶೋರೂಮ್ ಫಿಟೆಡ್ ಬರ್ತಾ ಇದೆ. ಸೊ ಹಾಗೆ ಸಿಸ್ಟಮ್ ಆಗಲಿ ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ಪ್ರತಿ ಒಂದು ಫೀಚರ್ಸ್ ಫುಲ್ಲಿ ಬರುತ್ತೆ. ಟಾಪ್ ಅಂಡ್ ಸರ್. ಓಕೆ, ಹಾಗೆ ನಿಮಗೆ ಡಿಫಾ ಗ್ಲಾಸ್ ಮತ್ತೆ ರೇರ್ ಫೇರು, ರೇರ್ ಪಾರ್ಕಿಂಗ್ ಸೆನ್ಸರ್. ಸೊ MG ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. 360 ಡಿಗ್ರಿ ಕ್ಯಾಮ್ರಾನು ಬರುತ್ತೆ ಸರ್ ಇದರಲ್ಲಿ. ಓಕೆ, ಸೊ ಎಲ್ಲ ಕಂಪ್ನಿ ಫಿಟೆಡ್ ಇದೆ. ಯಾವುದೇ ರೀತಿ ಅಡಿಷನಲ್ ಆಗಿ ಏನು ಆಫ್ಟರ್ ಮಾರ್ಕೆಟ್ ಏನು ಖರ್ಚು ಮಾಡಂಗೆ ಏನಿಲ್ಲ ಅಂತ ಹೇಳ್ತಾರೆ. ಒಳ್ಳೆ ಫ್ಯಾನ್ಸಿ ನಂಬರ್ ಸಮೇತ ಇದೆ. ಏನು ಹೇಳ್ತೀರಾ ಸರ್ ಪ್ರೈಸಿಂಗು? ಸರ್ 13,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2019 ಮಾಡಲ್ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ವೆಹಿಕಲ್ 64,000 ಡ್ರಿವನ್ ಆಗಿದೆ ಸರ್. ಇದು ಓಕೆ, 64,000 13,50,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸರ್ ಎಲ್ಲ ಪ್ರೈಸಿಂಗ್ ಹಿಂಗೆ ಹೇಳಿದ್ರೆ ಏನು ಹೇಳ್ಬೇಕು? ಕಮ್ಮಿ ಮಾಡಿ ಸರ್. ಆನ್ ಟೇಬಲ್ ಬಂದ್ರೆ ಏನಾದ್ರೂ ನೆಗೋಷಿಯೇಟ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಆನ್ ಟೇಬಲ್ ಬಂದ್ರೆ ನೆಗೋಷಿಯೇಟ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಬಂದು ಗಾಡಿ ನೋಡಿ, ಪ್ರೈಸಿಂಗ್ ಅಲ್ಲಿ ಇನ್ನೂ ಬೇಕಾದ್ರೆ ನೆಗೋಷಿಯೇಟ್ ಆಗುತ್ತೆ. ಹಾಗೆ Honda i20 ಬ್ಲೂ ಕಲರ್ ಕೇಳೋರಿಗೆ ಒಂದು ಒಳ್ಳೆ ವೆಹಿಕಲ್ ಕೂಡ ಬಂದಿದೆ, ಹೇಳಿ ಸರ್. Honda i20 ಇದು 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 85,000 ಡ್ರಿವನ್ ಆಗಿದೆ. ಡೀಸೆಲ್ ಆಪ್ಷನಲ್ ಬರುತ್ತೆ ಸರ್. ಇದು ಡೀಸೆಲ್ ಆಪ್ಷನಲ್ ಅಲ್ಲಿ. ಸೊ ನಿಮಗೆ ಪ್ರತಿಯೊಂದು ಫೀಚರ್ಸ್ ಬರುತ್ತೆ ಅಂತ ಹೇಳಿ. ಹೌದು ಸರ್. 6 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ, ಓಕೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ನಿಮಗೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಓಕೆ, ಆಸ್ಟಾ ಆಪ್ಷನಲ್ ಬರುತ್ತೆ ಇದು 6 ಏರ್ ಬ್ಯಾಗ್ಸ್. ಓಕೆ, ಸೊ ಅಷ್ಟು ಆಪ್ಷನಲ್. 1.4 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಸಿಟಿ ಒಳಗಡೆ ಆರಾಮಾಗಿ ನಿಮಗೆ 14 ಬರುತ್ತೆ. ಹೈವೇ 18-20 ಬರುತ್ತೆ ಡೀಸೆಲ್ ಅಲ್ಲಿ. ಓಕೆ, ಏನ್ ಹೇಳ್ತಾರೆ ಪ್ರೈಸಿಂಗ್? ಸರ್ 6,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸೊ 6,45,000 ಅದರೊಳಗೆ ಬೇಕಾದ್ರೆ ಆರಾಮಾಗಿ ಲೋನ್ ಆಗುತ್ತೆ ಅಂತ ಹೇಳ್ತಾರೆ. ವೋಕ್ಸ್ವ್ಯಾಗನ್ ಜೆಟಾ ಕೂಡ ಒಂದು ಒಳ್ಳೆ ವೆಹಿಕಲ್ ಕೂಡ ಬಂದಿದೆ, ಸಿಂಗಲ್ ಓನರ್ಶಿಪ್. ಸೊ ಲಾಸ್ಟ್ ಟೈಮ್ ಇತ್ತು, ಈ ಟೈಮ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಮೀರ್ ಅವರು, ಹೇಳಿ ಸರ್. Volkswagen Jetta 2016 ಮಾಡಲ್ 1,20,000 ಡ್ರಿವನ್ ಆಗಿದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಡೀಸೆಲ್ ಹೈಲೈನ್ ಬರುತ್ತೆ, 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್. ಇದು ಓಕೆ, ಸೊ ನೋಡ್ಕೊ ಕೆ ವೆಹಿಕಲ್. ಸೊ ಕಂಪ್ಲೀಟ್ ಕೆ ವೆಹಿಕಲ್ ಇರೋದು. ಅದೇ ರೀತಿ ಮೈಗ್ರೇಷನ್ ವೆಹಿಕಲ್ ಫುಲ್ಲಿ ಟಾಪ್ ಅಂಡ್ ಸರ್. ಇದು ಸೊ ನೋಡ್ಕೋಬಹುದು. ಸೊ ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಪ್ರತಿಯೊಂದು ಫೀಚರ್ಸ್ ಬಂದಿದ್ದಕ್ಕೆ ಐಲೈನ್ ಅನಿಸಿಕೆ ಫುಲ್ಲಿ ಟಾಪ್ ಅಂಡ್ ಅಂತ ಗೊತ್ತಾಗಿರುತ್ತೆ. ಸೊ ಏನ್ ಹೇಳ್ತೀರಾ ಪ್ರೈಸಿಂಗ್ ಅಂತ ಕೇಳ್ಕೊಬೋಣ. ಏನ್ ಹೇಳ್ತೀರಾ ಪ್ರೈಸ್? ಸರ್ 7,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 1,20,000 ಡ್ರಿವನ್ ಆಗಿದೆ ಸರ್. ಮಾರ್ಕೆಟ್ ಅಲ್ಲಿ ನೀವು ಹೇಳ್ತಾರ ಬಜೆಟ್ ಗಿಂತ ಜಾಸ್ತಿ ಹೇಳ್ತೆ, ಏನು ಕಮ್ಮಿ ಮಾಡಿ ಸರ್. ಇದು ಸುಮ್ನೆ ಇರಿ ನೀವು. Audi A4 ಇದು 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 1 lakh ಡ್ರಿವನ್ ಆಗಿದೆ. ಡೀಸೆಲ್ ವೇರಿಯಂಟ್ ಬರುತ್ತೆ ಸರ್. ಇದು ಟಾಪ್ ಅಂಡ್ 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಫುಲ್ಲಿ ಟಾಪ್ ಅಂಡ್ ಎಸ್ ಲೈನ್ ಸರ್. ಇದು ಓಕೆ, ಎಸ್ ಲೈನ್ ಫುಲ್ಲಿ ಟಾಪ್ ಅಂಡ್ ಅಂತ ಗೊತ್ತಾಗಿರುತ್ತೆ. ಸೊ ಸನ್ ರೂಫ್ ಆಗಲಿ, ರೇರ್ ನಿಮಗೆ ಡಿಫಾ ಗ್ಲಾಸ್ ಮತ್ತೆ ರೇರ್ ಪಾರ್ಕಿಂಗ್ ಸರ್, ರೇರ್ ಕ್ಯಾಮ್ರಾ ಆಗಲಿ. ಸೊ ಹಾಗೆ ಟೆಸ್ಟ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಇರುತ್ತೆ. ಸರ್ ಏನು ಪ್ರೈಸಿಂಗ್? ಸರ್ ಪ್ರೈಸ್ ಬಂದ್ಬಿಟ್ಟು 6,50,000 ವಿತ್ NOC ಕೊಡ್ತೀನಿ ಸರ್. 6,50,000 ವಿತ್ 2014 ಮಾಡಲ್ ಡೀಸೆಲ್ ವೆಹಿಕಲ್ ಎಸ್ ಲೈನ್ ಹೈಲೈನ್ ಟಾಪ್ ಅಂಡ್ ಬರುತ್ತೆ ಸರ್. ಇದು ನೆಗೋಷಿಯೇಟ್ ಇಲ್ವಾ ಪ್ರೈಸಿಂಗ್? ಸರ್ ಒಳ್ಳೆ ಪ್ರೈಸ್ ಅಲ್ಲೇ ಕೊಟ್ಟಿದ್ದೀನಿ ಸರ್ ವಿತ್ NOC. ಸರ್ ನೀವೆಲ್ಲ ಪ್ರೈಸಿಂಗ್ ಅಂದ್ರೆ ಹೆಂಗೆ ಹೇಳಿ ಸರ್. Hyundai Santa Fe ಇದು 2015 ಮಾಡಲ್ ಥರ್ಡ್ ಓನರ್ ವೆಹಿಕಲ್ 1,15,000 ಡ್ರಿವನ್ ಆಗಿದೆ. 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ವಿತ್ NOC ಜೊತೆಗೆ ನಿಮಗೆ 5,55,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,55,000 ಮಾಡ್ಕೊಡ್ತಿದ್ದಾರೆ ವಿತ್ NOC ಸರ್. ಇದು ಟಾಪ್ ಅಂಡ್ ವೇರಿಯಂಟ್ ಸರ್. ಫುಲ್ಲಿ ಟಾಪ್ 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರ್ತಾ ಇದೆ. ಮೌಂಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಪ್ರತಿ ಒಂದು ಫೀಚರ್ಸ್ ಬರ್ತಾ ಇರೋದ್ರಿಂದ ನಾವು ನಿಮಗೆ ಪ್ರೈಸಿಂಗ್ ಕೊಡ್ತಿದ್ದಾರೆ 5,55,000. 5,55,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸೊ ಇದು NOC ಪ್ರೈಸಿಂಗ್ ಅಂತ ಹೇಳ್ತಿರೋದು. ಹೌದು ಸರ್. ಬಂದು ಗಾಡಿ ನೋಡಿ, ಗಾಡಿ ಇಷ್ಟ ಆಗಿನ ಏನೋ ಮಾಡ್ಕೊಡ್ತೀರಾ ಸರ್? ಒಳ್ಳೆ ಬೆಲೆಯಲ್ಲೇ ಕೊಟ್ಟಿದ್ದೀನಿ ಸರ್. ಮಾಡ್ಕೊಡ್ರಿ, ನೀವ್ ಏನ್ಕ್ರಿ ಸುಮ್ನೆ ಇರಿ ಬೈ. ಸರ್ Audi Q3 ಇದು 2014 ಮಾಡಲ್ 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು ಲಿಮಿಟೆಡ್ ಎಡಿಷನ್ ಬರುತ್ತೆ ಮ್ಯಾನ್ಯುವಲ್ ಅಲ್ಲಿ. ಇದು ಲಿಮಿಟೆಡ್ ಎಡಿಷನ್ ಮ್ಯಾನ್ಯುವಲ್ ಬರ್ತಾ ಇದೆ. ಹೌದು ಸರ್. ಸೊ ನೋಡ್ಕೋಬಹುದು, ಅಲಾವಿಲ್ಸ್ ಆಗಲಿ, ಟೈರ್ಸ್ ಕಂಡೀಷನ್ ಆಗಲಿ. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಟಾಪ್ ಅಂಡ್ ವೇರಿಯಂಟ್ ಸರ್. 14 ಮಾಡಲು ಸಿಂಗಲ್ ವಿತೌಟ್ ಸನ್ ರೂಫ್. ಇದು ಓಕೆ, ವಿತೌಟ್ ಸನ್ ರೂಫ್ ಮ್ಯಾನ್ಯುವಲ್. ನಿಮಗೆ ಆಟೋಮೆಟಿಕಲ್ ಜಾಸ್ತಿ ಸಿಗುತ್ತೆ, ಮ್ಯಾನ್ಯುವಲ್ ಸಿಗೋ ರೇರ್ ವೆಹಿಕಲ್ ಅಂತ ಹೇಳ್ತಾರೋದು. ಹೌದು ಸರ್. ಸೊ ಪ್ರೈಸಿಂಗ್ ಏನು ಹೇಳ್ತೀರಾ ಇದಕ್ಕೆ? ಸರ್ 7,55,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ ವಿತ್ NOC. ವಿತ್ NOC 7,55,000. ಹೌದು ಸರ್. ಸೊ 7,55,000 ಮಾಡ್ಕೊಡ್ತಿದ್ದಾರೆ. ಓನರ್ಶಿಪ್ ಸಿಂಗಲ್ ಓನರ್ ವೆಹಿಕಲ್ ಸರ್. ನೋಡಿ ಹಾಗೆ ಮಹೇಂದ್ರ ರೆಕ್ಸ್ಟ್ರಾನ್ ಕೇಳೋರಿಗೆ ಹೇಳಿ ಸರ್. ಮಹೇಂದ್ರ ರೆಕ್ಸ್ಟ್ರಾನ್ RX6 ಇದು 2014 ಮಾಡಲ್ಸ್
ಸೆಕೆಂಡ್ ಓನರ್ ವೆಹಿಕಲ್ ಸರ್ 1 lakh ಡ್ರಿವನ್ ಆಗಿದೆ ಸರ್ ಇದು. ಓಕೆ 1 ಲಕ್ಷ 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, 2.7 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ವಿತ್ ಸನ್ರೂಫ್ ಬರುತ್ತೆ ಸರ್ ಇದರಲ್ಲಿ. ಸನ್ ರೂಫ್ ಕೂಡ ಇದೆ ನಿಮಗೆ. ಸೊ ನೋಡ್ಕೋಬಹುದು. ಹಾಗೆ ಇಂಟೀರಿಯರ್ಸ್ ಎಲ್ಲ ಹೋಗ್ತೀನಿ ಅಂದ್ರೆ ಇಂಟೀರಿಯರ್ಸ್ ಏನ್ ಬರ್ಬೋದು ಸರ್? ಸರ್ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇಮ್ ಮೋಡೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್, ಟಚ್ ಸ್ಕ್ರೀನ್. ಓಕೆ. ಸೊ ರೇರ್ ನಿಮಗೆ ಡಿಫಾಗ್ ಗ್ಲಾಸ್ ಮತ್ತೆ ರೇರ್ ಫೋರ್ ಪಾರ್ಕಿಂಗ್ ಸರ್ ಕೂಡ ಬರುತ್ತೆ. ಏನ್ ಹೇಳ್ತಾರೆ ಪ್ರೈಸಿಂಗ್ ಇದಕ್ಕೆ? ಸರ್ 6,70,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 6,70,000 ಮಾಡ್ಕೊಡ್ತಿದ್ದಾರೆ. ಹೌದು ಕರ್ನಾಟಕ ಗಾಡಿ, ಪಕ್ಕ ಕರ್ನಾಟಕ ವೆಹಿಕಲ್ ಸರ್ ಇದು. ನೋಡ್ಕೋಬಹುದು. RX6 ಲಿಮಿಟೆಡ್ ಎಡಿಷನ್ ಸರ್ ಇದು. RX6 ಲಿಮಿಟೆಡ್ ಎಡಿಷನ್. ಹೌದು ಸರ್. ಓಕೆ. ಹಾಗೆ ಫೋರ್ಡ್ ಫ್ರೀ ಸ್ಟೈಲ್ ಇದು 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಓಕೆ. 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರ್ತಾ ಇದೆ. ಸೊ ನಿಮ್ಗೆ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು ಟೈಟಾನಿಯಂ. ಸೊ ಆಫ್ಟರ್ ಮಾರ್ಕೆಟ್ ಅಲೋವಿಲ್ಸ್ ಬರ್ತಾ ಇದೆ. ಸೊ ಹಾಗೆ ಇಂಟೀರಿಯರ್ಸ್ ನೋಡ್ಕೋಬಹುದು ಯಾವ ರೀತಿ ಇದೆ ಅಂತ. ಸೊ ಡ್ಯುಯಲ್ ಡೋರ್ ಪವರ್ ವಿಂಡೋ, ಸೊ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ವಿತ್ ಡ್ಯುಯಲ್ ಇರಬೇಕು. ಸೊ ಹಾಗೆ ಇಲ್ಲಿ ಟಾಪ್ ಅಂಡ್ ಸರ್. ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಫ್ಯಾಬ್ರಿಕ್ ಲೆದರ್ ಅಪೋಸ್ಟ್ರಿ ಬರ್ತಾ ಇದೆ ನಿಮಗೆ. ಸೊ ಕಂಡೀಷನ್ ವೈಸ್ ಎಲ್ಲ ಸಾಕಾಗಿದೆ. ಏನ್ ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ? ಸರ್ 2,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2,75,000 ಗೆ 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಫೋರ್ಡ್ ಫ್ರೀ ಸ್ಟೈಲ್ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಓಕೆ. ಹಾಗೆ Volkswagen Vento ನಿಮ್ಗೆ ಯಾವಾಗ ತೋರಿಸಿದ್ರಲ್ಲ ಕಲರ್ ಆಪ್ಷನ್ ಕೇಳಿದ್ರೆ ಕಲರ್ ಆಪ್ಷನ್ ಕೂಡ ಇದೆ, ಹೇಳಿ ಸರ್. Volkswagen Vento ಇದು 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, ಓಕೆ. 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 85,000 ಡ್ರಿವನ್ ಆಗಿದೆ, ಡೀಸೆಲ್ ಹೈಲೈನ್ ಬರುತ್ತೆ ಸರ್, ಟಾಪ್ ಅಂಡ್ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್. ಸೊ ಡ್ಯುಯಲ್ ಡೋರ್ ಏರ್ ಬ್ಯಾಗು, ಡ್ಯುಯಲ್ ಏರ್ ಬ್ಯಾಗು, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಲೆದರ್ ಅಪೋಸ್ಟ್ರಿ ಕೂಡ ನೋಡ್ಕೋಬಹುದು. ಡಿಫಾಗ್ ಗ್ಲಾಸ್. ಸೊ ಬಾಡಿ ಡೆಂಟು ಸ್ಕ್ರಾಚ್ ಯಾವುದೇ ರೀತಿ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮಾತ್ರ ಪ್ರೊವೈಡ್ ಮಾಡ್ತಾರೆ ಸಮೀರ್ ಅವರು. ಹೌದು ಸರ್. 100% ಆಕ್ಸಿಡೆಂಟ್ ಫ್ರೀ, 100% ಮೀಟರ್ ಗ್ಯಾರಂಟಿ ಸರ್. ಓಕೆ. ಏನ್ ಹೇಳ್ತಾರೆ ಪ್ರೈಸಿಂಗ್ ಇದಕ್ಕೆ? ಸರ್ ಪ್ರೈಸ್ ಬಂದ್ಬಿಟ್ಟು 4,35,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,25,000 ಅಲ್ಲ, 4,35,000. ಹೌದು ಸರ್, 4,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸೊ ಹಾಗೆ ಸಡನ್ ನೋಡ್ತಾ ಇದ್ರೆ ನಿಮ್ಗೆ ಸುಮಾರು ಆಪ್ಷನ್ ಬೇಜನ್ ಇದೆ. ಸ್ಕೋಡಾ ರ್ಯಾಪಿಡ್ ಇನ್ನೊಂದು ವೆಹಿಕಲ್ ಕೂಡ ಇದೆ, ಹೇಳಿ ಸರ್. ಇದು ಸ್ಕೋಡಾ ರ್ಯಾಪಿಡ್ ಇದು 2013 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್, 42,000 ಡ್ರಿವನ್ ಆಗಿದೆ, ಆಂಬಿಷನ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಇದು, 1.2 ಲೀಟರ್ ಪೆಟ್ರೋಲ್ ಇಂಜಿನ್. ಸೊ ನೋಡ್ಕೋಬಹುದು ಯಾವ ರೀತಿ ಇದ್ರೆ ನಿಮ್ಗೆ ಡಿಫಾಗ್ ಗ್ಲಾಸ್ ಮತ್ತೆ ರೇರ್ ಅದೇ ರೀತಿ ಬರ್ತಾಳೆ. ಪಾರ್ಕಿಂಗ್ ಸರ್ ಇದೆ, ಹಾಗೆ ರೇರ್ ಕ್ಯಾಮ್ರಾ ಇದೆ. ಏನ್ ಹೇಳ್ತಾರೆ ಪ್ರೈಸಿಂಗ್? ಸರ್ 3,35,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2013 ಮಾಡೆಲ್ ಇದು, ಥರ್ಡ್ ಓನರ್ ವೆಹಿಕಲ್, 42,000 ಡ್ರಿವನ್ ಆಗಿದೆ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. 3,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಕಮ್ಮಿ ಮಾಡಿ ಸರ್, ಥರ್ಡ್ ಓನರ್ಶಿಪ್ ಆಗಿದೆ. ಏನ್ ಹೇಳ್ತೀರಾ ಪ್ರೈಸಿಂಗ್? ಒಂದು ಬೆಸ್ಟ್ ಪ್ರೈಸಿಂಗ್ ಹೇಳಿ. ಹೇಳಿ ಬೈ. ಓಕೆ. ಹಾಗೆ ಚವರ್ಲೆಟ್ ಬೀಟ್ 2010 ಮಾಡೆಲ್ ಚವರ್ಲೈಟ್ ಬೀಟ್ ಸಿಂಗಲ್ ಓನರ್ ವೆಹಿಕಲ್, 50,000 ಡ್ರಿವನ್ ಆಗಿದೆ, LT ಸರ್, 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್ ಇದು. ಓಕೆ. ಪೆಟ್ರೋಲ್ ಇಂಜಿನ್ ಬರ್ತಾ ಇದೆ. ಸೊ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗು. ಸೊ ಹಾಗೆ ನೀವು ನೋಡ್ಕೋಬಹುದು ಯಾವುದೇ ರೀತಿ ಸೇಫ್ಟಿ ಫೀಚರ್ಸ್ ಬರಲ್ಲ ಬೀಟ್ ಅಲ್ಲಿ. ಹೌದು ಸರ್. ಸೊ ನಿಮ್ಗೆ ರೇರ್ ಆಗಿ ಡಿಫಾಗ್ ಗ್ಲಾಸ್ ಮತ್ತೆ ರೇರ್ ಫೇರ್ ಕೂಡ ಬರ್ತಾ ಇದೆ. LT ವೇರಿಯಂಟ್ ಸರ್ ಇದು. ಏನ್ ಹೇಳ್ತೀರಾ ಪ್ರೈಸಿಂಗ್? ಸರ್ 1,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಆನ್ ಟೇಬಲ್ ನೆಗೋಷಿಯೇಟ್ ಇದ್ದು ಸರ್. ಆನ್ ಟೇಬಲ್ ಬನ್ನಿ, ಏನಿದೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಆನ್ ಟೇಬಲ್ ನೆಗೋಷಿಯೇಟ್ ಇದೆ ಅಂತ ಹೇಳ್ತಾರದು, ಬೇಗ ಬನ್ನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ದೆ ಫೋರ್ಡ್ ಎಕೋ ಸ್ಪೋರ್ಟ್, ಹೇಳಿ ಸರ್. ಫೋರ್ಡ್ ಇಕೋ ಸ್ಪೋರ್ಟ್ಸ್ ಇದು 2014 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಸರ್ ಇದು. ಓಕೆ. ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಸರ್ ಇದು. ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. ಸೊ ನಿಮ್ಗೆ ಮಿಡ್ ವೇರಿಯಂಟ್ ಬರುತ್ತೆ ಸರ್ ಇದು. ಓಕೆ. ಸೊ ಡ್ಯುಯಲ್ ಇರಬೇಕು, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್. ಸೊ ಹಾಗೆ ನಿಮಗೆ ರೇರ್ ಡಿಫಾಗ್ ಗ್ಲಾಸ್ ಮತ್ತೆ ರೇರ್ ಫೇರ್ ಬಂದೇ ಬರುತ್ತೆ. ಸೊ ಅಲೋವಿಲ್ಸ್ ಬರಲ್ಲ. ಸೊ ಅಲೋವಿಲ್ಸ್ ಒಂದು ಹಾಕ್ಸ್ಕೊಂಡ್ರೆ ಫುಲ್ ಟಾಪ್ ಎಂಡ್ ಅಂತ ಹೇಳ್ತಾರೆ. ಹೌದು ಸರ್. ಏನ್ ಹೇಳ್ತೀರಾ ಪ್ರೈಸಿಂಗ್? ಸರ್ ಪ್ರೈಸ್ ಬಂದ್ಬಿಟ್ಟು 3,95,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,95,000ಕ್ಕೆ ಕೊಡ್ತಾ ಇದ್ದೀರಾ? ಹೌದು. ಸ್ಪೋರ್ಟ್ ಕೊಟ್ಟು ಆಮೇಲೆ ಮೊಬಿಲಿಯೋ ಕೇಳ್ತಾರೆ ಅವ್ರಿಗೆ ಒಂದು ಮೊಬಿಲಿಯೋ ಕೂಡ ಕೊಡ್ತಿದ್ದಾರೆ, ಹೇಳಿ ಸರ್. ಮೊಬಿಲಿಯೋ 7 ಸೀಟರ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುತ್ತೆ, VX ಟಾಪ್ ಅಂಡ್ ವೇರಿಯಂಟ್ ಸಿಗುತ್ತೆ. 2015 ಮಾಡೆಲ್ ಇದು. ಓಕೆ. ಸೆಕೆಂಡ್ ಓನರ್ ವೆಹಿಕಲ್, 70,000 ಡ್ರಿವನ್ ಆಗಿದೆ, VX ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್ ಇದನ್ನು. ಓಕೆ. ಸೊ ಮೌಂಟ್ ಕಂಟ್ರೋಲ್ ಬರ್ತಾ ಇದೆ, ಶೋರೂಮ್ ಫಿಟ್ ಸಿಸ್ಟಮ್ ಆಗಲಿ. ಸೊ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಬರ್ತಾ ಇದೆ. ಸೊ ಹಾಗೆ ಕಂಡೀಷನ್ ಎಲ್ಲ ಸಕ್ಕತ್ತಾಗಿದೆ. ಇಂಟೀರಿಯರ್ಸ್ ಎಲ್ಲ ಹೇಳ್ದಂಗೆ ಸೊ ಅದೇ ತರ ಡೆಂಟು ಸ್ಕ್ರಾಚ್ ಯಾವುದೇ ರೀತಿ ಇಲ್ಲ. ಸೊ ಕಂಪ್ಲೀಟ್ ರೀಫಾರ್ಮ್ ಮಾಡಿ ಕೊಡ್ತೀರಾ ಗಾಡಿ? ಹೌದು ಸರ್. ಏನ್ ಹೇಳ್ತಾರೆ ಪ್ರೈಸಿಂಗ್? ಸರ್ ಪ್ರೈಸ್ ಬಂದ್ಬಿಟ್ಟು 5,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2015 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, ಓಕೆ. 70,000 ಡ್ರಿವನ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ. ಸೊ ಯಾರನ್ನ ಎರ್ಟಿಗಾ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ, ಮೊಬಿಲಿಯೋ ಕೊಡ್ತಿದ್ರೆ, ಒಳ್ಳೆ ಬಜೆಟ್ ಅಲ್ಲಿ ಗಾಡಿ ಸಿಗ್ತಾ ಇದೆ, ಬಂದು ಗಾಡಿ ನೋಡಿ. ಸೊ ಹೌಸ್ ಆಫ್ ಕಾರ್ಸ್ ಅಲ್ಲಿ ನಿಮಗೆ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಒಂದು ಪ್ರೀಮಿಯಂ ವೆಹಿಕಲ್ ಕೂಡ ಬಂದಿದೆ, ಹೇಳಿ ಡೀಲ್ಸ್. ಸರ್ BMW X1 S ಡ್ರೈವ್ ಇದು 2013 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್ ಸರ್. ಓಕೆ. 1 lakh ಡ್ರಿವನ್ ಆಗಿದೆ, ಇದು ಡೀಸೆಲ್ ವೇರಿಯಂಟ್ ಬರುತ್ತೆ ಇದು. ಓಕೆ. ಡೀಸೆಲ್ ವೇರಿಯಂಟ್ ಬರ್ತಾ ಇದೆ ಅಂತ ಹೇಳ್ತಿರೋದು. ಸೊ ನಿಮಗೆ ನೋಡ್ಕೋಬಹುದು ಇಂಟೀರಿಯರ್ಸ್ ಎಲ್ಲ ಯಾವ ರೀತಿ ಬರುತ್ತೆ ಅಂತ. ಇಂಟೀರಿಯರ್ಸ್ ಪ್ರೀಮಿಯಂ ವೆಹಿಕಲ್ ಅಂದ್ರೆ ನಿಮಗೆ ಆಟೋಮೆಟಿಕ್ ಬರ್ತಾ ಇದೆ, 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್. ಓಕೆ. ಸೊ ನಿಮಗೆ ಡಿಫಾಗ್ ಗ್ಲಾಸ್, ರೇರ್ ಫೇರ್ ಕೂಡ ಬಂದೇ ಬರುತ್ತೆ. ಏನ್ ಹೇಳ್ತಾರೆ ಪ್ರೈಸಿಂಗ್? ಸರ್ ಪ್ರೈಸ್ ಬಂದ್ಬಿಟ್ಟು 7,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸೊ 7,45,000 ಗೆ ಪಕ್ಕ ಕೆ ವೆಹಿಕಲ್ ಕೊಡ್ತಾ ಇರೋದು ಸರ್. ಮಹೇಂದ್ರ XV W10 ಇದೆ 2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, 75,000 ಡ್ರಿವನ್ ಆಗಿದೆ, ಡೀಸೆಲ್ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್. ಓಕೆ. W10 ಇದು? ಹೌದು ಸರ್. W10 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, ವಿತ್ ಸನ್ರೂಫ್ ಬರುತ್ತೆ ಸರ್. ಓಕೆ. ವಿತ್ ಸನ್ರೂಫ್ ಕೂಡ ಇದೆ. ಸೊ ಫೀಚರ್ ವೈಸ್ ನೋಡ್ಕೋಬಹುದು ಯಾವ ರೀತಿ ಅಂತ.
ಸೊ ನಿಮಗೆ 8 ಏರ್ ಬ್ಯಾಗ್ಸ್ ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು. ಸೊ ಹಾಗೆ ನಿಮಗೆ ರೇರ್ ಡಿಫಾ ಗ್ಲಾಸ್ ಮತ್ತು ರೇರ್ ಫೇರ್ ಎಲ್ಲ ಬಂದೇ ಬರುತ್ತೆ. ಸೊ ಅಲೈವ್ಸ್ ಆಗಲಿ ಟೈರ್ಸ್ ಕಂಡೀಷನ್ ನೋಡ್ಕೋಬೋದು. ಸೊ ಫ್ರಂಟ್ ನಿಮಗೆ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಮತ್ತೆ ಫಾಗ್ ಲ್ಯಾಂಪ್ ಕೂಡ ಬರ್ತಾ ಇದೆ. ಏನು ಹೇಳ್ತಾರೆ ಪ್ರೈಸಿಂಗು? ಸರ್ ಪ್ರೈಸ್ ಬಂದ್ಬಿಟ್ಟು 7,45,000 ವಿತ್ NOC ಕೊಡ್ತೀನಿ ಸರ್. ಸೊ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಒನ್ ಡಬಲ್ ನೆಗೋಷಿಯೇಟ್ ಇದೆಯಾ ಸರ್ ಒಂದು 5-10 ಸಾವಿರ ಆ ಕಡೆ ಮಾಡ್ಕೊಡ್ತೀನಿ ಸರ್. ಸೊ ಅದೇ ರೀತಿ ನಿಮಗೆ ಇನ್ನೊಂದು ಜಟಾ ವೆಹಿಕಲ್ ಕೂಡ ಒಂದು ವೆಹಿಕಲ್ ಕೂಡ ಬಂದಿದೆ, ವೋಕ್ಸ್ವ್ಯಾಗನ್ ಜಟಾ. ಹೇಳಿ ಸರ್. Volkswagen Jetta ಇದು 2011 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಹೈಲೈನ್ ಬರುತ್ತೆ ಸರ್. ಆಟೋಮ್ಯಾಟಿಕ್ DSG 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸರ್ ಇದ್ರಲ್ಲೂ. ಸೊ ಆಟೋಮೆಟಿಕ್ DSG ಗೇರ್ ಬಾಕ್ಸ್ ಬರ್ತಾ ಇದೆ, ಆಟೋಮೆಟಿಕ್ ಅಂತ ಹೇಳ್ತಿರೋದು. ಹೌದು ಸರ್. ನಿಮಗೆ ಫೀಚರ್ ವೈಸ್ ಎಲ್ಲ ನೋಡ್ಕೊಳ್ಳಿ. ಹೈಲೈನ್ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್ ಇದನ್ನು. ಓಕೆ. ಸೊ ಫೀಚರ್ ವೈಸ್ ಎಲ್ಲ 4 ಡೋರ್ ಪೌಂಡ್ ಪೋಸ್ಟಿಂಗ್ ಡಿವೆಲ್ ಇರಬೇಕು. ಸೊ ಲೆದರ್ ಪೋಸ್ಟಿ ಕೂಡ ನೋಡ್ಕೋಬಹುದು. ಸೊ ಆಫ್ಟರ್ ಮಾರ್ಕೆಟ್ ಎಲ್ಲ ನಿಮಗೆ ಶೋರೂಮ್ ಫಿಟೆಡ್ ಬಂದಿದೆ. ಹೌದು ಸರ್. ಸೊ ಏನ್ ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ? ಸರ್ 5,75,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 5,75,000 2011 ಮಾಡಲ್ ಡೀಸೆಲ್ ಆಟೋಮ್ಯಾಟಿಕ್ ಜೆಟಾ ಕೊಡ್ತಾ ಇದ್ದೀನಿ ಸರ್. ಡೀಸೆಲ್ ಆಟೋಮೆಟಿಕ್. ಸೊ ಮ್ಯಾನುವಲ್ ಬೇಕಾದ್ರೆ ಮ್ಯಾನುವಲ್ ಇದೆ, ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್. ಹಾಗೆ ಮಹೇಂದ್ರ XUV. ಸರ್ ಮಹೇಂದ್ರ XUV ಇದು 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 70,000 ಓಡಿದೆ. W8 ಬರುತ್ತೆ, 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದ್ರಲ್ಲೂ. ಬರುತ್ತೆ. 70,000 ಡ್ರಿವನ್ ಆಗಿದೆ ಸರ್ ಇದು. ಸೊ 70,000 ಮಾತ್ರ ಡ್ರಿವನ್ ಆಗಿದೆ. ಸೊ ಮೌಂಟ್ ಕಂಟ್ರೋಲು ಹಾಗೆ ಪ್ರತಿಯೊಂದು ನೋಡ್ಕೋಬಹುದು. ಫೀಚರ್ ವೈಸ್ ಎಲ್ಲ ಗೊತ್ತಿರುತ್ತೆ W8 ಅಲ್ಲಿ ನಿಮ್ಗೆ ಏನೇನು ಬರುತ್ತೆ ಅಂತ. ಸೊ 8 ಏರ್ ಬ್ಯಾಗು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು. ಸೊ ಹಾಗೆ ಮಿರರ್ ಅಡ್ಜಸ್ಟ್ಮೆಂಟು, ಹಾಗೆ ರೇರ್ ನಿಮಗೆ ಡಿಫಾ ಗ್ಲಾಸ್ ಮತ್ತು ರೇರ್ ಫೇರ್ 8 ಏರ್ ಬ್ಯಾಗ್ ಸೇಫ್ಟಿ ಫೀಚರ್ಸ್ ಬಂದೇ ಬರುತ್ತೆ. ಏನ್ ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ? ಸರ್ 7,55,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 7,55,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಕರ್ನಾಟಕ ಗಾಡಿ ಇಲ್ಲ? ಹೌದು ಸರ್. 2014 ಮಾಡಲ್ KA ವೆಹಿಕಲ್ ಸರ್ ಇದು. ಸೊ 7,55,000 ಮಾಡಿಕೊಡ್ತಿದ್ದಾರೆ. ಬಂದು ಗಾಡಿ ನೋಡಿ, ಗಾಡಿ ಇಷ್ಟ ಆಗಿಷ್ಟಕ್ಕೆ ಮಾತಾಡ್ಕೊಂಡು ಯಾವುದೇ ರೀತಿ ಬಲವಂತ ಇಲ್ಲಲ್ಲ. ಹೌದು ಸರ್. ಸೊ ಹಾಗೆ ಮಹೇಂದ್ರ ರೆಕ್ಸ್ಟೋನ್ ಇನ್ನೊಂದು ವೆಹಿಕಲ್ ಕೂಡ ಇದೆ, ಹೇಳಿ ಸರ್. ಮಹೇಂದ್ರ ರೆಕ್ಸ್ಟೋನ್ ಮ್ಯಾನ್ಯಲ್ ನೋಡಿದಿರಾ, ವಿತ್ ಸನ್ರೂಫ್ ನೋಡಿದಿರಾ. ಇದು ಆಟೋಮ್ಯಾಟಿಕ್ 7 ಸೀಟರ್ ವೆಹಿಕಲ್ ವಿತ್ ಸನ್ರೂಫ್ ಬರುತ್ತೆ ಸರ್. ಇದು 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 1 ಲ್ಯಾಕ್ ಡ್ರಿವನ್ ಆಗಿದೆ ಸರ್ ಇದನ್ನು. 1 ಲಕ್ಷ ಡ್ರಿವನ್ ಆಗಿದೆ. ಸೊ ಆಫ್ಟರ್ ಮಾರ್ಕೆಟ್ ನಿಮಗೆ ಫುಡ್ ಪ್ಯಾಕ್ ಕೂಡ ಹಾಕೊಂಡಿದ್ದಾರೆ. ಸೊ ಹಾಗೆ ನಿಮಗೆ ನೋಡ್ಕೋಬಹುದು ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್. 2.7 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಓಕೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರ್ತಾ ಇದೆ. ಸೊ ಲೆದರ್ ಅಪೋಸ್ಟ್ ಕೂಡ ನೋಡ್ಕೋಬಹುದು, ಶೋರೂಮ್ ಫಿಟೆಡ್ ಬರ್ತಾ ಇದೆ. ಸೊ ನಿಮಗೆ ರೇರ್ ಡಿಫಾ ಗ್ಲಾಸ್ ಮತ್ತೆ ಸನ್ರೂಫ್ ಕೂಡ ಬರ್ತಾ ಇದೆ. ಸೊ ಫುಲ್ಲಿ ಟಾಪ್ ಎಂಡ್. ಹೌದು ಸರ್. RX6 RX7 ಅಂತ ಹೇಳ್ತಿರೋದು. ಹೌದು ಸರ್. ಸೊ ಇದು ಆಟೋಮೆಟಿಕ್, ಅದು ಮ್ಯಾನ್ಯುವಲ್. ಸೊ ಏನು ಹೇಳ್ತಾರೆ ಪ್ರೈಸಿಂಗ್ ಇದಕ್ಕೆ? ಸರ್ 6,25,000 ಕೊಡ್ತೀನಿ ಸರ್. 6,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. RX7. ಹೌದು ಸರ್, ಕರ್ನಾಟಕ ವೆಹಿಕಲ್. ಸೊ ಇಮಿಡಿಯೇಟ್ ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ.